ಈ ಪ್ರತ್ಯೇಕತಾ ಕೂಗುವಂಥವ್ರು, ನಾವು ಉತ್ತರ ಕರ್ನಾಟಕದವರು, ನಾವು ಹಳೆ ಮೈಸೂರು ಪ್ರಾಂತ್ಯದವರು, ನೀವು ನಮಗೆ ಪ್ರಾಧಾನ್ಯತೆ ಕೊಡಿ ಅಂತ ಮತಗಳನ್ನ ಕೇಳ್ತಕ್ಕಂಥದ್ದು ಅಖಂಡ ಕರ್ನಾಟಕದ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ ಅಂತ ಅನಿಸ್ತಾ ಇಲ್ವಾ ನಿಮಗದು? ಸಾಂಸ್ಕೃತಿಕ ಸಂಸ್ಥೆ ದೇಶ ಅಲ್ಲ, ವಿಶ್ವದಲ್ಲೇ ಎಲ್ಲೂ ಇಲ್ಲ ಈ ರೀತಿಯಾದಂಥ ಸಂಸ್ಥೆ. ಅಖಂಡ ಕರ್ನಾಟಕವನ್ನೇ ಜಾತಿ ಧರ್ಮಗಳನ್ನ ಮೀರಿ ಒಂದು ಕಲ್ಪನೆಯಿಂದ ಕಟ್ಟಂಥದ್ದು ಇನ್ನೂ ಸಹ ನಮಗೆ ಬೇರುಗಳು ಹೋಗ್ತಾ ಇಲ್ಲ. ಕನ್ನಡಕ್ಕೆ ಅನ್ಯಾಯ ಆಗ್ತಾ ಇದೆ. ಬಹಳಷ್ಟು ಹಿರಿಯರು ಬಹಳ ತ್ಯಾಗ ಮಾಡಿ ಪರಿಷತ್ತನ್ನು ಕಟ್ಟಿದ್ದಾರೆ, ಬೆಳೆಸಿದ್ದಾರೆ. ನಾವೆಲ್ಲ ಒಂದೇ ಕನ್ನಡಿಗರು ಅನ್ನೋ ಭಾವನೆ ಮೂಡೋ ರೀತಿ ಕೆಲಸ ಮಾಡಿದ್ದಾರೆ. ಆ ರೀತಿಯಾದಂಥ ನಾಯಕತ್ವವನ್ನು ನಾವು ಕೊಟ್ಟಿದ್ದೇವೆ. ನಮಸ್ಕಾರ. ಕನ್ನಡ ಕಾಯಕದ ಕಣ್ಮಣಿಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಿವರಾಮೇಗೌಡ. ಸಮಸ್ತ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾದಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾಯಕವನ್ನು ಮಾಡೋದಕ್ಕೆ ಚುನಾವಣೆ ದಿನಾಂಕ ನಿಗದಿಯಾಗಿದೆ. ಅನೇಕ ಸ್ಪರ್ಧಾಳುಗಳು ಆ ಕನ್ನಡ ತಾಯಿಯ ಕಾಯಕವನ್ನು ಮಾಡೋದಕ್ಕೆ ಸ್ಪರ್ಧಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ ಅನೇಕ ಕನ್ನಡ ಪರ ಕೆಲಸಗಳನ್ನ ಮಾಡಿರ್ತಕ್ಕಂಥ, ಕನ್ನಡ ಪರ ಹೋರಾಟಗಾರರು ಆಗಿರ್ತಕ್ಕಂಥ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಉದ್ಯೋಗಿಯೂ ಆಗಿರ್ತಕ್ಕಂಥ ವಾಚಾ ಚೆನ್ನೇಗೌಡರು ಆ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಚುಕ್ಕಾಣಿನ ಹಿಡಿಯೋದಕ್ಕೆ ಸ್ಪರ್ಧಿಸಿದ್ದಾರೆ. ಅವ್ರ ಜೊತೆ ಅವ್ರು ಯಾಕೆ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ, ಯಾಕೆ ಅವರು ಗೆಲ್ಲಬೇಕು, ಅವರ ಕನ್ನಡ ಕಾಯಕಕ್ಕೆ ಏನೇನು ಕೆಲಸಗಳು ಮಾಡ್ತಾರೆ ಅಂತಕ್ಕಂಥದ್ದನ್ನ ಅವರಿಂದಲೇ ನಾವು ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡೋಣ. ನಮಸ್ಕಾರ ವಾಚಾ ಚೆನ್ನೇಗೌಡ. ನಮಸ್ಕಾರ. ತಮಗೆಲ್ಲ ಗೊತ್ತಿದೆ, ಕನ್ನಡ ಸಾಹಿತ್ಯ ಪರಿಷತ್ತು ಇತ್ತೀಚೆಗೆ ಕೇವಲ ಸಾಹಿತ್ಯ ಕ್ಷೇತ್ರಕ್ಕೆ ಮೀಸಲಾಗಿಲ್ಲ. ಅದು ಸಾಂಸ್ಕೃತಿಕ, ಸಾಮಾಜಿಕ, ನಾಡಿನ ಪ್ರಾದೇಶಿಕತೆ, ಒಂದು ರೀತಿಯ ಸಮಸ್ತ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಆಗಿದೆ. ಆ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತಿರು ತಗೊಂಡಿರ್ತಕ್ಕಂಥದ್ದು ಒಳ್ಳೆಯದೇ. ಆ ನಿಟ್ಟಿನಲ್ಲಿ ನೀವು ರಾಜ್ಯ ಮಟ್ಟದಲ್ಲಿ ಆ ಒಂದು ಸ್ಥಾನಕ್ಕೆ ಸ್ಪರ್ಧೆ ಮಾಡಿರ್ತಕ್ಕಂಥದ್ದಕ್ಕೆ ಮೊದಲು ನಾನು ನಿಮಗೆ ಶುಭವನ್ನು ಕೋರ್ತೀನಿ. ಮೊದಲನೇದಾಗಿ ನಾನು ನಿಮ್ಮಲ್ಲಿ ಪ್ರಶ್ನೆಯನ್ನು ಕೇಳೋಕ್ಕೆ ಇಚ್ಛೆಪಡ್ತೀನಿ. ನೀವು ಯಾವ ಕಾರಣಕ್ಕಾಗಿ ಕನ್ನಡದ ಕಾಯಕದ ಕೆಲಸವನ್ನು ಮಾಡಬೇಕು ಅಂತೇಳಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದೀರ ಅಂತಕ್ಕಂಥದ್ದನ್ನ ನಿಮ್ಮಿಂದ ನಾನು ತಿಳ್ಕೊಳ್ಳೋಕೆ ಇಚ್ಛೆಪಡ್ತೀನಿ. ಸರ್, ನಾನು ಮೂಲತಃ ಗ್ರಾಮೀಣ ಪ್ರದೇಶದಲ್ಲಿ ಜನಿಸಿದಂಥವನು. ನನ್ನ ಬದುಕನ್ನು ಕಟ್ಟಿಕೊಳ್ಳಿಕ್ಕೋಸ್ಕರ ನಾನು 1978ರಲ್ಲಿ ಬೆಂಗಳೂರಿಗೆ ಬಂದೆ. ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ. 82ರಲ್ಲಿ ಗೋಕಾಕ್ ಚಳುವಳಿ ಆರಂಭ ಆಯಿತು. ಆ ಸಂದರ್ಭದಲ್ಲಿ ಕನ್ನಡಕ್ಕಾಗ್ತಾ ಇರೋ ಅನ್ಯಾಯ, ಕನ್ನಡಿಗರಿಗೆ ರಾಜಧಾನಿ ಬೆಂಗಳೂರಿನಲ್ಲಿ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳು, ಇವೆಲ್ಲವೂ ಕೂಡ ನನ್ನ ಮನಸ್ಸಿಗೆ ತುಂಬ ಆಳವಾಗಿ ಬೇರೂರ್ತು. ಆ ನಂತರ ನಾನು 83ರಲ್ಲಿ ಸಾರಿಗೆ ಸಂಸ್ಥೆಗೆ ಉದ್ಯೋಗಕ್ಕೆ ಸೇರಿದೆ. ಸಾರಿಗೆ ಸಂಸ್ಥೆಯಲ್ಲಿ ಆಡಳಿತ ವ್ಯವಹಾರ ಬಹುತೇಕ 90% ಆಂಗ್ಲಮಯ ಆಗಿತ್ತು. ಮತ್ತು ಅಲ್ಲಿನ ಉದ್ಯೋಗಕ್ಕೆ ನೆರರಾಜ್ಯದವರು ಬಂದು ನೇಮಕಾತಿ ಹೊಂದ್ತಾಯಿದ್ರು. ಒಟ್ಟಾರೆ ಅಲ್ಲಿಯ ವಾತಾವರಣ ಒಂದು ರೀತಿ ಹೊರರಾಜ್ಯದ ವಾತಾವರಣ, ಒಂದು ರೀತಿ ವಿಶೇಷವಾಗಿ ಹೇಳಬೇಕು ಅಂದರೆ ತಮಿಳುನಾಡಿನ ವಾತಾವರಣ ಇತ್ತು. ಇದನ್ನೆಲ್ಲ ಗಮನಿಸಿದಂಥ ನಾವು ನಮ್ಮ ಸ್ನೇಹಿತರುಗಳೆಲ್ಲ ಸೇರಿಕೊಂಡು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿದೋ. ಅಲ್ಲಿ ಆಡಳಿತದಲ್ಲಿ ಕನ್ನಡದ ಅನುಷ್ಠಾನ, ಸರೋಜಿನಿ ಮಹಿಷಿ ವರದಿಯ ಆಧಾರದ ಮೇಲೆ ಉದ್ಯೋಗಕ್ಕೆ ನೇಮಕ ಮಾಡ್ಕೋಬೇಕು ಅಂತ ಹೇಳಿ 92ರಲ್ಲಿ 12 ದಿನ ಹಗಲಿರುಳು ಧರಣಿ ಸತ್ಯಾಗ್ರಹವನ್ನು ಮಾಡಿ ಮಹಿಷಿ ವರದಿ ಆಧಾರದ ಮೇಲೆ ಕನ್ನಡಿಗರಿಗೆ ಉದ್ಯೋಗ ಕೊಡುವಂಥ ಕೆಲಸವನ್ನು ನಾವು ಮಾಡಿದೆವು. ಆ ನಡುವೆ ಪರಿಷತ್ಗೂ, ಕನ್ನಡ ಸಾಹಿತ್ಯ ಪರಿಷತ್ಗೂ ನಮಗೂ ಒಂದು ನಿಕಟವಾದಂಥ ಸಂಬಂಧ ಬೆಳೆದಿತ್ತು. ಪ್ರೊಫೆಸರ್ GS ಸಿದ್ಧಲಿಂಗಯ್ಯನವರು ಅಧ್ಯಕ್ಷರಾಗಿದ್ದರು 89ರಲ್ಲಿ. ಆ ಕಾಲದಿಂದಲೂ ನಾವು ಪರಿಷತ್ತಿನ ಒಡನಾಟವನ್ನು ಇಟ್ಕೊಂಡಿದ್ದು. ಆಮೇಲೆ ಗೌರವ್ ಚನ್ನಬಸಪ್ಪನವರು ಸೇರಿದಂತೆ ಮತ್ತು ನಮ್ಮ ಚಂದ್ರಶೇಖರ್ ಪಾಟೀಲರು ಅಧ್ಯಕ್ಷರಾದರು. ಅವರು ನಮ್ಮ ಅಧ್ಯಕ್ಷರಾಗಿ ಇದ್ದರು ಮತ್ತು ಸಾರಿಗೆ ಸಂಸ್ಥೆ ಕ್ರಿಯಾ ಸಮಿತಿಯ. ಹಾಗಾಗಿ ಆ ಒಡನಾಟದಲ್ಲಿ ಇದ್ದಂಥ ನನಗೆ ಪರಿಷತ್ತಿಗೆ ಏನೇನು ಕೆಲಸಗಳಾಗಬೇಕು, ಏನಾಗ್ತಾ ಇಲ್ಲ ಅನ್ನೋ ಒಂದು ಆಲೋಚನೆ ಮೂಡ್ತಲೇ ಇತ್ತು. 2016ರಲ್ಲಿ ಡಾಕ್ಟರ್ ಮನು ಬಳಿಗಾರವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದರು. ಆಗ ನನ್ನನ್ನು ಗೌರವ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿಕೊಂಡ್ರು. 4 ವರ್ಷ 8 ತಿಂಗಳುಗಳ ಕಾಲ ನಾನು ಅವ್ರ ಜೊತೆ ಗೌರವ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ಆ ಸಂದರ್ಭದಲ್ಲಿ ನಾಡಿನ
ಬಹುತೇಕ ಸಾಹಿತ್ಯ ವಲಯದ ಸಂಪರ್ಕ ಸಿಕ್ತು. ಕನ್ನಡ ಪರ ಹೋರಾಟಗಾರರು ನನಗೆ ಮೊದಲಿಂದಲೂ ದೀರ್ಘಕಾಲದ ಒಡನಾಟ ಇತ್ತು. ಹೀಗಾಗಿ ಪರಿಷತ್ತಿನಲ್ಲಿ 4 ವರ್ಷ 8 ತಿಂಗಳುಗಳ ಕಾಲ ಕೆಲಸ ಮಾಡಿದಂಥ ನನಗೆ ಇನ್ನೂ ಪರಿಷತ್ತನ್ನು ಕಟ್ಟಿ ಬೆಳೆಸಬೇಕು ಅಂತಕ್ಕಂಥ ಅಭಿಲಾಷೆ ಮೂಡ್ತು. ಬಹುಶಃ ನಾನು ನಿಮ್ಮಲ್ಲಿ ಮುಂದೆ ಕೇಳ್ತಾ ಪ್ರಶ್ನೆ ಕೇಳ್ತಾರೆ. ಹೌದು ಸರ್. ಕನ್ನಡ ಸಾಹಿತ್ಯ ಪರಿಷತ್ತು ಅನೇಕ ದಿಗ್ಗಜರು, ನೀವು ಹೇಳಿದ್ರಿ, ಗೋರು ಚೆನ್ನಬಸಪ್ಪನವರು, ಸಿದ್ಧಲಿಂಗಯ್ಯನವರು, ಚಂದ್ರಶೇಖರ್ ಪಾಟೀಲ್ ಅಂತವರು, ಮೈಸೂರು ಮಹಾರಾಜರು ಕಟ್ಟದಂಥ ಮಿರ್ಜಾ ಇಸ್ಮಾಯಿಲ್ ಅವರು ಕೊಟ್ಟಂಥ ಜಾಗ ಅಂತಕ್ಕಂಥ ಪ್ರತೀತಿನೂ ಕೇಳಿದ್ದೀನಿ. ಇದು ಒಂದು ರೀತಿ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಜಾತ್ಯತೀತ, ಧರ್ಮಾತೀತವಾದಂಥ, ಪಕ್ಷಾತೀತವಾದ ನಿಲುವುಗಳನ್ನ ಮೀರಿ ಬೆಳೆದಂಥ ಸಂಸ್ಥೆ. ಎಲ್ಲೋ ಒಂದು ಕಡೆ ಅದು ಈಗಲೂ ಸಹ ಈ ಪ್ರತ್ಯೇಕತಾ ಕೂಗುವಂಥವ್ರು, ಅಖಂಡ ಕರ್ನಾಟಕದ ಐಕ್ಯತೆ ಮನೋಭಾವವನ್ನು ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕಾದಂಥವ್ರೆ ನಾವು ಉತ್ತರ ಕರ್ನಾಟಕದವರು, ನಾವು ಹಳೆ ಮೈಸೂರು ಪ್ರಾಂತ್ಯದವರು, ನೀವು ನಮಗೆ ಪ್ರಾಧಾನ್ಯತೆ ಕೊಡಿ ಅಂತ ಮತಗಳನ್ನ ಕೇಳ್ತಕ್ಕಂಥದ್ದು ಇದು ಸಮಸ್ತ ಐಕ್ಯತಾ ಅಖಂಡ ಕರ್ನಾಟಕದ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ ಅಂತ ಅನಿಸ್ತಾ ಇಲ್ವಾ ನಿಮಗದು? ಸರ್, ಖಂಡಿತ. ಯಾವುದೇ ಒಂದು ಪ್ರಾಂತ್ಯದ ವಿಚಾರ ಇಟ್ಟುಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅಧ್ಯಕ್ಷನಾಗಲಿಕ್ಕೆ ಯಾರೂ ಮತ ಕೇಳಬಾರ್ದು, ಯಾರೇ ಆಗಲಿ. ಇದು ಅಖಂಡ ಕರ್ನಾಟಕದ ಸಂಸ್ಥೆ. ಇವತ್ತು 3,40,000 ಜನ ಪರಿಷತ್ತಿಗೆ ಸದಸ್ಯರಾಗಿದ್ದಾರೆ. ಇಂಥ ಒಂದು ಸಾಂಸ್ಕೃತಿಕ ಸಂಸ್ಥೆ ದೇಶ ಅಲ್ಲ, ವಿಶ್ವದಲ್ಲೇ ಎಲ್ಲೂ ಇಲ್ಲ ಈ ರೀತಿಯಾದಂಥ ಸಂಸ್ಥೆ. ಭಾಳಷ್ಟು ಹಿರಿಯರು ಬಹಳ ತ್ಯಾಗ ಮಾಡಿ ಪರಿಷತ್ತನ್ನು ಕಟ್ಟಿದ್ದಾರೆ, ಬೆಳೆಸಿದ್ದಾರೆ. ಅವ್ರಿಗೆ ಅಪಚಾರ ಮಾಡಬಾರ್ದು. ನಾವು ನನ್ನ ಗೆಲುವಿಗೋಸ್ಕರ ನಮ್ಮ ಯಾವುದೋ ಒಂದು ವಿವಾದಾತ್ಮಕವಾದಂಥ ವಿಚಾರಗಳನ್ನ ಹೇಳ್ಕೊಂಡು ಮತ ಪಡೆಯೋದಿದೆಯಲ್ಲ. ನಾನು ಯಾಕೆ ಈ ಮಾತನ್ನ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅಂದರೆ, ಸಾಹಿತ್ಯ ಪರಿಷತ್ತನ್ನು ಭಾಳಷ್ಟು ಜನ ಜಾತಿ ಧರ್ಮಗಳು ಮೀರಿ ಕಟ್ಟಿದ್ದಾರೆ ಅಂತ ಒಂದು ಮಾತು ನೀವು ಹೇಳಿದ್ರಿ. ನಾನು ಹೇಳ್ತೀನಿ, ಇಡೀ ಕರ್ನಾಟಕವನ್ನೇ, ಅಖಂಡ ಕರ್ನಾಟಕವನ್ನೇ ಜಾತಿ ಧರ್ಮಗಳನ್ನ ಮೀರಿ ಒಂದು ಕಲ್ಪನೆಯಿಂದ ಕಟ್ಟಂಥದ್ದು ಅಖಂಡ ಕರ್ನಾಟಕ. ಇನ್ನೂ ಸಹ ನಮಗೆ ಬೇರುಗಳು ಹೋಗ್ತಾ ಇಲ್ಲ. ಇನ್ನೂ ಸಹ ಕೆಲವು ಈ ನಾಡಿಗೆ ಒಂದು ರೀತಿ ಸದಾ ಪ್ರತ್ಯೇಕತೆ ಕೂಗಳನ್ನಾಗಿ ಗೊಂದಲಗಳು ಉಂಟು ಮಾಡ್ತಕ್ಕಂಥವ್ರು. ಸಾಹಿತ್ಯ ಪರಿಷತ್ತಿನ ವಲಯಗಳಲ್ಲೂ ಸಹ ಇಂಥವ್ರು ಬಂದುಬಿಟ್ರೆ, ಅಲ್ಲಿ ಜಾತಿ ಬಂದುಬಿಟ್ರೆ, ಅಲ್ಲಿ ಯಾವುದೋ ಒಂದು ಧರ್ಮ ಕೋಮಿನ ಒಂದು ವಿರುದ್ಧ ಧ್ವನಿ ಬಂದುಬಿಟ್ರೆ ಏನು ಕನ್ನಡದ ಕಾಯಕವನ್ನು ಮಾಡೋಕ್ಕಾಗತ್ತೆ ಅಂತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬ ಕನ್ನಡಿಗರಿಗೂ ಕಾಡತ್ತೆ. ನೀವು ಹೇಳಿದ್ರಿ ಗೌರವ ಕಾರ್ಯದರ್ಶಿಯಾಗಿ ನಾನು ಇಷ್ಟು ದಿವಸಗಳ ಸೇವೆ ಇದೆ ಅಂತ. ನಿಮ್ಮ ಒಂದು ಸಾರಿಗೆ ಇಲಾಖೆಯಲ್ಲಿ ಅನೇಕ ನೀವು ದತ್ತಿ ಕಾರ್ಯಕ್ರಮಗಳನ್ನ ಮಾಡಿದ್ದೀರಾ. ಕನ್ನಡ ಸಾಹಿತ್ಯ ಪರಿಷತ್ಗೆ ನಿಮ್ಮದೇ ಆದಂಥ ಕೊಡುಗೆ ಇದೆ. ಚೂಡಾಮಣಿ ಪ್ರಶಸ್ತಿ, ಹೋರಾಟಗಾರರಿಗೆ ಮಯೂರ ವರ್ಮ, ಇನ್ನೂ ಅನೇಕ ಪ್ರಶಸ್ತಿಗಳು ನೀವು ಸಾಕಷ್ಟು ನೀವು ಸಾಹಿತ್ಯ ವಲಯದಲ್ಲಿ ಮಾಡ್ಕೊಂಡು ಬಂದಿದ್ದೀರಾ. ನಿಮ್ಮಂಥವ್ರು ಆ ಜಾಗದಲ್ಲಿ ಇರಬೇಕು ಅಂತಕ್ಕಂಥ ಪ್ರತಿಯೊಬ್ಬ ಕನ್ನಡಿಗನು ಬಯಸೋದಾದರೆ, ಈ ಒಂದು ಪ್ರಬಲವಾದ ಈ ಒಂದು ಕೆಟ್ಟ ವ್ಯವಸ್ಥೆಯಲ್ಲಿ ನೀವು ಅದಕ್ಕೆ ಪೈಪೋಟಿ ಕೊಟ್ಟು ಅದನ್ನು ಎದುರಿಸಿ ಕನ್ನಡಿಗರು ಪ್ರಾಮಾಣಿಕರಿಗೆ, ಯೋಗ್ಯರಿಗೆ ಮತ ನೀಡಿ ಕುಂಬಿಸ್ತಾರೆ ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಮೂಡಿ ಬರ್ತದ ಅಂತಕ್ಕಂಥದ್ದು ಒಂದು ಸಣ್ಣ ನನ್ನ ಪ್ರಶ್ನೆ. ಸರ್, ಖಂಡಿತ. ನಾನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕನ್ನಡ ಕ್ರಿಯಾ ಸಮಿತಿಯ ರಾಜ್ಯದ ಅಧ್ಯಕ್ಷನಾಗಿ ಇಡೀ ರಾಜ್ಯಾದ್ಯಂತ ಎಲ್ಲ ಧರ್ಮ ಭಾಷೆಯ ಜನರು ಕೂಡ ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಉದ್ಯೋಗಿಗಳಿದ್ದಾರೆ. ಅವರೆಲ್ಲರೂ ಅತ್ಯಂತ ಪ್ರೀತಿಯಿಂದ ನಮ್ಮ ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನ ಒಪ್ಪಿಕೊಂಡು ಬೇರೆ ಭಾಷಿಕರು ಕೂಡ ಪದಾಧಿಕಾರಿಗಳಾಗಿ ಇವತ್ತು ಗಡಿ ಭಾಗದಲ್ಲಿ ಮರಾಠಿ ಪ್ರದೇಶ ಇರುವಂಥ ಬೆಳಗಾವಿ ಇರ್ಬೋದು, ರಾಯಚೂರು ಇರ್ಬೋದು, ಹೀಗೆ KGF ಎಲ್ಲ ಭಾಗದಲ್ಲೂ ಕೂಡ ಕಾರ್ಮಿಕರು ಪ್ರೀತಿಯಿಂದ ನಮ್ಮ ಜೊತೆ ಸೇರಿ ನಾವೆಲ್ಲ ಒಂದೇ ಕನ್ನಡಿಗರು ಅನ್ನೋ ಭಾವನೆ ಮೂಡೋ ರೀತಿ ಕೆಲಸ ಮಾಡಿದ್ದಾರೆ. ಆ ರೀತಿಯಾದಂಥ ನಾಯಕತ್ವವನ್ನು ನಾವು ಕೊಟ್ಟಿದ್ದೇವೆ. ಹಾಗಾಗಿ ಆ ವಿಶ್ವಾಸ ಇದೆ. ಎಲ್ಲರನ್ನೂ ಪ್ರೀತಿಯಿಂದ ಒಗ್ಗೂಡಿಸಿ ಅವ್ರನ್ನ ಕರ್ಕೊಂಡು ಕನ್ನಡದ ಸಾಹಿತ್ಯ ಪರಿಷತ್ತಿನ ರಥವನ್ನು ಎಳೆಯುವಂಥ ಕೆಲಸವನ್ನು ನಾನು ಖಂಡಿತ ಮಾಡ್ತೀನಿ ಸರ್. ಆ ಒಂದು ವಿಶ್ವಾಸ ನನಗೆ ನಿಜವೂ ನಿಮ್ಮ ಒಂದು ಹೇಳಿದ್ರ ಬಗ್ಗೆ ನನಗೇನು ಖಂಡಿತ ಆ ನಿಟ್ಟಿನಲ್ಲೇ ಕನ್ನಡದ ಕಾಯಕ ಆಗಬೇಕು. ಕನ್ನಡದ ಕಾಯಕ ಅದು ಎಲ್ಲವನ್ನು ಮೀರಿ ಹಿರಿಯರು ಏನು ಕಲ್ಪನೆ ಕೊಟ್ಟಿದ್ದರು, ಒಂದು ಕರ್ನಾಟಕದ ಏಕೀಕರಣಕ್ಕೆ ಒಂದು ಕನಸು ಕಟ್ಟಿಗೆ ಮಾಡಿದರು. ಅದು ನಮ್ಮ ಕೆಂಗಲ್ಲಮ್ಮ ಅಂತ ಹಿಡಿದು ಉತ್ತರ ಕರ್ನಾಟಕದ ಅನೇಕ ಹಿರಿಯರು ಎಲ್ಲರೂ ಸಹ ಅದಕ್ಕೆ ಒಂದು ದೊಡ್ಡ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರ ಒಂದು ಗುರಿಗೆ ನಾವು ಯಾರು ಚ್ಯುತಿ ತರಬಾರ್ದು ಅಂತ ಭಾವನೆಯಲ್ಲಿ ಈ ಪ್ರಶ್ನೆ ಕೇಳಿದೆ. ನೀವು ಅನೇಕ ಸಾಹಿತ್ಯ ಕೃತಿಗಳನ್ನ ರಚನೆ ಮಾಡಿದ್ದೀರಿ ಅಂತಕ್ಕಂಥದ್ದು ನೀವು ಹೇಳಿದ್ರಿ. ಸಾಹಿತ್ಯ ಕೃತಿಗಳು ಇದ್ರ ಜೊತೆಗೆ ಅನೇಕ ಹೋರಾಟಗಳಲ್ಲೂ ಪಾಲ್ಗೊಂಡಿದ್ದೀರ. ತಮ್ಮ ಹೋರಾಟದ ಅನುಭವನ ಏನಾದರೂ ತಾವು ಹೇಳ್ಬೋದಾ? ಸರ್, ನಾನು 82ರಲ್ಲಿ ಈಗಾಗಲೇ ತಮಗೆ ಹೇಳ್ದಂಗೆ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡಬೇಕು ಅಂತ ಹೋದವನು, ಕಣ್ಣಾರೆ ನೋಡಬೇಕು ಅಂತ ಅವರ ಅಭಿಮಾನಿಯಾಗಿದ್ದ ನಾನು. ಆಗ ಏನಕ್ಕೆ ಇಷ್ಟೊಂದು ಲಕ್ಷಾಂತರ ಜನ ಹೋರಾಟಕ್ಕೆ ಬಂದಿದ್ದಾರೆ ಅನ್ನೋದನ್ನು ಗಮನಿಸಿದಾಗ ಕನ್ನಡಕ್ಕೆ ಅನ್ಯಾಯ ಆಗ್ತಾಯಿದೆ, ಕನ್ನಡಿಗರಿಗೆ ಇಲ್ಲಿ ಸಾರ್ವಭೌಮತ್ವ ಸಿಗ್ತಾ ಇಲ್ಲ ಅಂತ ಹೇಳಿ ಆ ಚಳುವಳಿಯಿಂದ
ಹಿಡಿದು ಇದುವರೆಗೂ ನಡೆದಂಥ ಸರೋಜಿನಿ ಮಹಿಷಿ ವರದಿ ಜಾರಿಗೆ ತನ್ನಿ ಅನ್ನೋ ಹೋರಾಟ ಇರ್ಬೋದು, ಅದೇ ಗೋಕಾಕ್ ವರದಿ ಜಾರಿಗೆ ಬರಲಿ ಅಂತಕ್ಕಂಥ ಹೋರಾಟದಿಂದ ಹಿಡಿದು ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅಂತಕ್ಕಂಥ ಸರೋಜಿನಿ ಮಹಿಷಿ ವರದಿವರೆಗೂ ತಮ್ಮ ಹೋರಾಟದ ನಿರಂತರವಾಗಿ ಕಾವೇರಿ ವಿವಾದ ಇರ್ಬೋದು, ಜಲ ಗಡಿ, ಕರ್ನಾಟಕದಲ್ಲಿ ಇದುವರೆಗೂ ನಡೆದಂಥ ಎಲ್ಲ ಹೋರಾಟಗಳಲ್ಲೂ ಕೂಡ ನಾನು ನನ್ನದೇ ಆದಂಥ ಛಾಪನ್ನು ಮೂಡಿಸ್ಕೊಂಬಂದಿದ್ದಾರೆ. ಭಾಳ ಸಂತೋಷ. ಯಾಕಂದರೆ ಸರ್ಕಾರಿ ಉದ್ಯೋಗದಲ್ಲಿ ಇಟ್ಕೊಂಡು ಕನ್ನಡ ಕಾಯಕವನ್ನು ಅದೇ ಸಮನಾಗಿ ತೊಗೊಂಡೋಗುವಂಥ ಕೆಲಸಗಳು ವಿರಳ. ಅಂಥದ್ರಲ್ಲಿ ನೀವು ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇರೋದು ಭಾಳ ಸಂತೋಷದ ವಿಷಯ. ಇನ್ನು ಮುಂದೆ ಈಗ ಜಾಗತೀಕರಣದ ಪ್ರಭಾವ ಎಲ್ಲ ಕಡೆ ದಾಳಿ ಮಾಡಿದೆ, ತಮಗೆ ಗೊತ್ತಿದೆ. ಮಕ್ಕಳಲ್ಲಿ ಕನ್ನಡ ಕಲಿತ್ರೆ ಭವಿಷ್ಯ ಇಲ್ಲ, ಕನ್ನಡ ಅನ್ನದ ಭಾಷೆಯಾಗಿ ಉಳಿದಿಲ್ಲ, ಕನ್ನಡವನ್ನು ಕಲಿತ್ರೆ ನಮಗೇನು ಜೀವನದಲ್ಲಿ ಬದುಕೋಕ್ಕಾಗಲ್ಲ, ಇಂಗ್ಲೀಷೇ ಕಲಿತ್ರೆ ನಮಗೆ ಸರ್ವವೂ ಸಿಗೋದು, ಇಂಗ್ಲೀಷ್ ಕಲಿತ್ರೆ ನಮಗೆಲ್ಲವೂ ಸಿಗುತ್ತೆ, ಕನ್ನಡ ಭಾಷೆಯಲ್ಲಿ ಯಾವುದೂ ಇಲ್ಲ ಅಂತಕ್ಕಂಥ ವ್ಯವಸ್ಥೆನ ಶಿಕ್ಷಣ ಕ್ಷೇತ್ರದಲ್ಲಿ ಮೂಡಿಸಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸಮಸ್ತ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಆಗಿರೋದ್ರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕನ್ನಡವನ್ನು ಉನ್ನತ ಮಟ್ಟಿಗೆ ತರೋದರಲ್ಲಿ, ಅದೊಂದು ಅನ್ನದ ಭಾಷೆಯಾಗಿ ಮಾಡಿಕೊಡೋದ್ರಲ್ಲಿ ತಮ್ಮ ಪ್ರಯತ್ನ ಏನಾದರೂ ಆಗಬಹುದಾ ಸಾಹಿತ್ಯ ಪರಿಷತ್ತಿನಿಂದ? ಖಂಡಿತ ಸರ್. ಈಗ ಶಿಕ್ಷಣದಲ್ಲಿ ಕನ್ನಡ ಮಾಯ ಆಗ್ತಾಯಿದೆ. ಸುಪ್ರೀಂ ಕೋರ್ಟು ಕೂಡ ಆಯ್ಕೆ ಪೋಷಕರದು ಅಂತ ಹೇಳ್ಬಿಡ್ತು. ಈ ಎಲ್ಲದ ಹಿನ್ನೆಲೆಯಲ್ಲಿ ಇವಾಗ ನಾವು ಗಮನಿಸಿದರೆ ಪ್ರಾಥಮಿಕ ಶಿಕ್ಷಣವನ್ನು ಕಡ್ಡಾಯವಾಗಿ ಮಾತೃಭಾಷೆಯಲ್ಲೇ ಕೊಡೋವಂಥ ಅಗತ್ಯತೆ ಇದೆ ಸರ್. ಎಲ್ಲ ಜನಶಕ್ತಿನೂ ಮಕ್ಕಳಿಗೆ ಹೆಚ್ಚಾಗಿ ಬರುವಂಥದ್ದು ಆ ಸಂದರ್ಭದಲ್ಲೇ. ಅದನ್ನು ನಾವು ಈ ಇಂಗ್ಲೀಷ್ ಭಾಷೆ ಕಲಿತ್ರೆ ಮಾತ್ರ ಉದ್ಯೋಗಗಳು ಸಿಗ್ತವೆ. ಅನ್ನದ ಭಾಷೆಯಾಗಿ ಇಂಗ್ಲೀಷನ್ನು ಬದಲಾವಣೆ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡವನ್ನು ಕಲಿತ್ರೆ ಅನ್ನ ಸಿಗಲು ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸ್ತಿದ್ದಾರೆ. ಇದರಿಂದ ಕನ್ನಡದಲ್ಲೇ ಅನ್ನ ಸಿಗತ್ತೆ ಅನ್ನೋ ನಿಟ್ಟಿನಲ್ಲಿ ಸಾಹಿತ್ಯ ಪರಿಷತ್ ಏನಾದರೂ ಪ್ರಭಾವ ಬೀರಬಹುದಾ? ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕನ್ನಡದ ಮಕ್ಕಳಿಗೆ ಉದ್ಯೋಗವನ್ನು ಮೀಸಲಿಡಬೇಕು ಅನ್ನೋದು ಭಾಳ ದೊಡ್ಡ ಕೂಗಿದೆ. ಆದರೆ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೆ ತರಬೇಕು, ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಅಂತ ಹೋರಾಟ ಮಾಡಿದ್ದು ದೇಶದಲ್ಲೇ ಕರ್ನಾಟಕ. ಆದರೆ ಇವತ್ತು ಭಾರತ ದೇಶದ 8 ರಾಜ್ಯಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗ ಅಂತೇಳಿ ಕಾನೂನು ಮಾಡಿದ್ದಾರೆ. ಇತ್ತೀಚೆಗೆ ಜಗನ್ಮೋಹನ್ ರೆಡ್ಡಿಯವರು ಕೂಡ ಆಂಧ್ರ ಆಗಿದೆ, ಮಹಾರಾಷ್ಟ್ರ, ಉತ್ತರಾಖಂಡ. ನಮ್ಮ ರಾಜ್ಯದ ಅದೇ ದುರಂತ. ಮೊದಲು ಕೂಗೆಬ್ಬರಿಸ್ತಾರೆ ನಾವು ಸ್ಥಳೀಯರಿಗೆ ಉದ್ಯೋಗ ಅಂತ, ಇವತ್ತು ಅದು ಜಾರಿ ತರಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಇದು ಮಾಡಲೇಬೇಕು. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾದರೆ ಪ್ರಥಮ ಆದ್ಯತೆಯನ್ನು ಕನ್ನಡದ ಮಕ್ಕಳಿಗೆ ITBT ಕಂಪನಿಗಳಲ್ಲಿ ಉದ್ಯೋಗ ಕೊಡುವಂಥ ಪರಿಷ್ಕೃತ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೆ ತರಬೇಕು ಅನ್ನೋ ಹೋರಾಟವನ್ನು ಎಲ್ಲ ಕನ್ನಡ ಪರ ಸಂಘಟನೆಗಳ ನಾಯಕರ, ಇತರ ಸಾಹಿತಿಗಳ ಸಹಕಾರ ಪಡೆದು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕೋದು, ಆಗ್ರಹ ಪಡಿಸೋದು. ಪ್ರಶ್ನೆ ನಾನು ನಿಮ್ಮಲ್ಲಿ ಬಲವಾಗಿ ಕೇಳ್ತೀನಿ ಅಂದರೆ, ನೋಡಿ, ಗೋಕಾಕ್ ವರದಿ ಜಾರಿಗೆ ಬರಲಿ. ನೀವು ಒಬ್ಬ ಕುಗ್ರಾಮದಿಂದ ನಗರಕ್ಕೆ ಬಂದು ರಾಜ್ಕುಮಾರ್ ಅವರ ಹೋರಾಟವನ್ನು ಗಮನಿಸಿ ನೀವು ಗೋಕಾಕ್ ವರದಿಲಿ. ಇವತ್ತು ಗೋಕಾಕ್ ವರದಿ ಜಾರಿಯಾಗಿಲ್ಲ, ಇವತ್ತು ಸರೋಜಿನಿ ಮಹಿಷಿ ಜಾರಿಯಾಗಿಲ್ಲ. ಇವೆಲ್ಲ ದಶಕಗಳು ಕಳೆದೋಗಿರೋ ಹೋರಾಟಗಳಾಗೋದು. ಇನ್ನು ಮುಂದೆ ನಾವು ಅದು ಈಡೇರ್ತದೆ ಅಂತಕ್ಕಂಥ ಭರವಸೆನ ಬಲವಾಗಿ ಇಡ್ಬೋದಾ ಅಂತಕ್ಕಂಥ ಒಂದು ಪ್ರಶ್ನೆ ಕಾಡುತ್ತೆ. ಇಲ್ಲಿ ಏನಾಗುತ್ತೆ ನೋಡಿ, ಈಗ ರಾಜಕೀಯ ಇಚ್ಛಾಶಕ್ತಿ ಮತ್ತು ಪ್ರಾದೇಶಿಕತೆ ಇದನ್ನು ಇರಬೇಕಾಗಿದ್ದು ನಮ್ಮನ್ನು ಆಳ್ತಕ್ಕಂಥವ್ರಿಗೆ ಪ್ರಾದೇಶಿಕತೆಯನ್ನು ಸುಮ್ಮನೆ ನಾಲಿಗೆ ಮೇಲೆ ನುಡಿತಾರೆ ಹೊರತು ಕೃತಿಯಲ್ಲಿಲ್ಲ. ಈ ಕೃತಿಯಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಸಂಸ್ಕೃತಿ ಇಲಾಖೆ ಇದೆ, ಇವೆಲ್ಲ ಕನ್ನಡಿಗರನ್ನ ಪ್ರತಿನಿಧಿಸುವಂಥ ಇಲಾಖೆಗಳು. ಅದ್ರ ಜೊತೆಗೆ ಪ್ರಬಲವಾಗಿ ಸಾಹಿತ್ಯ ಪರಿಷತ್ ಇದೆ. ಇವತ್ತು ಕನ್ನಡಿಗರಿಗೆ ಉದ್ಯೋಗ ಕೊಡಿ ಅಂತಕ್ಕಂಥ ಕೂಗುನೇ ನಾವು ಹಾಕ್ತಾಯಿದ್ದೀವಿ. ಇವತ್ತು ಪ್ರಾಥಮಿಕ ಶಿಕ್ಷಣವನ್ನು ಕನ್ನಡದಲ್ಲಿ ಕೊಡಿರ್ತೀವಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಕೂಗನ್ನ ಇವತ್ತು ಹಾಕ್ತಾಯಿದ್ವಿ. ಇದು ಎಲ್ಲ ಒಂದು ಅತಿಶಯೋಕ್ತಿ ಅಂತಿಲ್ವಾ? ಏಕೀಕರಣ ಆಗಿ ಇಷ್ಟು ವರ್ಷಗಳಾದರೂ ಇವತ್ತು ಕನ್ನಡಕ್ಕೆ ಆದ್ಯತೆ ಕೊಡಿ, ಇವತ್ತು ಕನ್ನಡಿಗರಿಗೆ ಉದ್ಯೋಗ ಕೊಡಿ, ಇವತ್ತು ಶಿಕ್ಷಣದಲ್ಲಿ ಕನ್ನಡಕ್ಕೆ ಬೆಲೆ ಕೊಡಿ ಅಂತ ಬೇಡ್ಕೊಳ್ಳೋಂಥ ಒಂದು ದೀನಾಯ ಸ್ಥಿತಿ ಇದೆಯಲ್ಲ, ಈ ಹೀನಾಯ ಸ್ಥಿತಿಗೆ ಒಂದು ಏನಾದರೂ ಕೊನೆ ಗೋಡೆಯನ್ನು ಕಟ್ಬೋದಾ ನಾವು ಅಂತಕ್ಕಂಥದ್ದು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದವ್ರ ಮೇಲೆ ನಾವು ಭರವಸೆ ಇರ್ತೀವಿ. ಹೌದು ಸರ್. ಈಗ ಸರ್, ಪ್ರಮುಖವಾಗಿ ಬೇರೆ ರಾಜ್ಯಗಳಿಗೂ ನಮಗೂ ಭಾಳ ವ್ಯತ್ಯಾಸ ಇದೆ. ಈಗ ತಮಿಳ್ನಾಡಿನಲ್ಲಿ ಇರ್ತಕ್ಕಂಥ ಆ ಜನರಲ್ಲಿರ್ತಕ್ಕಂಥ ಜಾಗೃತಿಗೂ ನಮ್ಮಲ್ಲಿರ್ತಕ್ಕಂಥ ಪ್ರಾದೇಶಿಕ ಚಿಂತನೆಗೂ ಭಾಳ ಅಜಗಜಾಂತರ ಆಗಿದೆ. ಅವರಲ್ಲಿ ಆ ಜನರಲ್ಲಿರ್ತಕ್ಕಂಥ ಮತ ಜಾಗೃತಿ, ಭಾಷಾಭಿಮಾನನೂ ನಾವು ಕನ್ನಡಿಗರು ರೂಢಿಸ್ಕೋಬೇಕು ಸರ್. ಯಾರು ಈ ಕನ್ನಡಕ್ಕೆ ಅನ್ಯಾಯ ಮಾಡ್ತಾರೆ, ನೆಲ ಜಲಕ್ಕೆ ಅನ್ಯಾಯ ಮಾಡ್ತಾರೆ, ಯಾವುದೇ ಪಕ್ಷ ಆಗಿರಲಿ,
ಅದನ್ನು ತಿರಸ್ಕರಿಸಿ ನಾಡಿನ ಹಿತ ಕಾಯೋ ಪಕ್ಷಕ್ಕೆ ಮತ ಹಾಕ್ತೀವಿ ಅನ್ನೋ ಒಂದು ದೃಢ ನಿರ್ಧಾರವನ್ನು ನಾವು 6-7 ಕೋಟಿ ಕನ್ನಡಿಗರು ಎಲ್ಲಿವರೆಗೂ ತಗೊಳ್ಳಲ್ವೋ ಪ್ರಾದೇಶಿಕಕ್ಕೆ ಮೊದಲನೇ ಆದ್ಯತೆ, ನಾವು ಕೋಮುವಾದಕ್ಕೆ ಮೊದಲನೇ ಆದ್ಯತೆ ಕೊಡ್ತೀವಿ, ಪ್ರಾದೇಶಿಕತೆ ಕೊಡಲ್ಲ. ಅದೊಂದು ದುರಂತ, ಅದು ದೊಡ್ಡದು. ಹಾಗೆ ಒಂದು ಮಾತು ಹೇಳಿದ್ರಿ, ಬೇರೆ ರಾಜ್ಯಗಳಲ್ಲಿ ಆ ಭಾಷೆ ಆ ಜನ ಅಂದರೆ ಮೊದಲು ಎದ್ದಿಲ್ತಾರೆ ಅಂತ. ಆದರೆ ದುರಂತ ಏನಾಗಿದೆ ಅಂದರೆ ಇಡೀ ರಾಷ್ಟ್ರದಲ್ಲೇ ಕನ್ನಡ ಭಾಷೆಗೆ ಒಂದು ಬಾವುಟ, ಕನ್ನಡಕ್ಕೆ ಅನೇಕ ಕನ್ನಡ ಪರ ಸಂಘಟನೆಗಳಿರ್ತಕ್ಕಂಥ ರಾಜ್ಯ ಯಾವ್ದಾದ್ರು ಇದೆ ಅದು ಕರ್ನಾಟಕ. ಕನ್ನಡದ ವಿರುದ್ಧ ಅನ್ಯಾಯ ಆದರೆ ಧ್ವನಿ ಎತ್ತುವಂಥ ರಾಜ್ಯ ಯಾವ್ದಾದ್ರು ಇದ್ದರೆ ಅದು ಕರ್ನಾಟಕ. ಆದರೆ ಇವೆಲ್ಲವೂ ಇದು ಸಹ ಕರ್ನಾಟಕದಲ್ಲಿ ಕನ್ನಡದ ಅಭಿವೃದ್ಧಿ ಅಸಾಧ್ಯವಾಗಿ ಕುಂತಿದೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡಿಗರ. ಯಾಕಂದ್ರೆ ನಿಮ್ಗೆ ಹೇಳಿದೆ, ಶಿಕ್ಷಣದಲ್ಲಿ ಕನ್ನಡವನ್ನು ಕೊಂದಾಕಿದ್ರೆ ಇನ್ನು ಕನ್ನಡವೇ ಇರೋದಿಲ್ಲ. ಈ ಶಿಕ್ಷಣದಲ್ಲಿ ಕನ್ನಡವನ್ನು ಕೊಂದಾಕಿ ಕನ್ನಡ ಅನ್ನದ ಭಾಷೆ ಅಲ್ಲ ಅಂತಕ್ಕಂಥ ವ್ಯವಸ್ಥೆನ ಇವತ್ತು ಖಾಸಗಿ ಶಿಕ್ಷಣ ಮಾಧ್ಯಮಗಳು ಹಾಗೂ ಸರ್ಕಾರಗಳು, ಕರ್ನಾಟಕ ಸರ್ಕಾರದ ಅಧಿಪತ್ಯದಲ್ಲಿರ್ತಕ್ಕಂಥ ಕನ್ನಡದ ಶಾಲೆಗಳಿಗೆ ಬಾಗಿಲುಗಳೇ ಇಲ್ಲ ಅಂತಕ್ಕಂಥ ಲೇವಡಿ ವ್ಯಂಗ್ಯ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ತಂದಿದ್ದೀವಿ. ಕನ್ನಡ ಶಾಲೆಗಳನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡೋಗಿ ಕನ್ನಡವನ್ನು ಕಲಿತ್ರೆ ಅವ್ನಿಗೆ ಅನ್ನ ಸಿಗತ್ತೆ ಅಂತಕ್ಕಂಥ ಕಾನೂನು ರಚನೆ ಆಗಬೇಕು ಅಂತಕ್ಕಂಥ ಧ್ಯೇಯ ಪ್ರತಿಯೊಬ್ಬ ಕನ್ನಡಿಗನಲ್ಲಿದೆ. ಅದು ಸಾಹಿತ್ಯ ಪರಿಷತ್ತಿಗೆ ಅದು ಮೊದಲು ದೊಡ್ಡ ಧ್ಯೇಯ ಆಗಿರುತ್ತೆ. ಆ ಧ್ಯೇಯವನ್ನು ನಿಜವೂ ಪ್ರಾಮಾಣಿಕವಾಗಿ ನಿಲ್ಲಿಸ್ಕೋಬೋದಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರಕ್ಕಿಂತ ನಾನು ಇನ್ನೂ ಒಂದು ಬಹಳ ಮುಖ್ಯವಾಗಿ ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲಿವರೆಗೂ ನಡ್ಕೊಂಬಂದಂಥ ಸಾಹಿತ್ಯ ಸಮ್ಮೇಳನಗಳು ಇಲ್ಲಿವರೆಗೂ ಅನೇಕ ಕನ್ನಡ ಪರ ನಿರ್ಣಯಗಳನ್ನ ಪ್ರತಿ ವರ್ಷ ತಗೊಳತ್ತೆ, ಸರ್ಕಾರಕ್ಕೆ ನಿರ್ಣಯಗಳನ್ನ ಕಳಿಸತ್ತೆ. ಯಾವುದೂ ಕೂಡ ಅಂಗೀಕಾರ ಆಗಿಲ್ಲ. ನಮಗೆ ಗೊತ್ತಿರ್ಬೋದು, ಇಲ್ಲಿವರೆಗೂ ನಡೆದಂಥ ಸಾಹಿತ್ಯ ಸಮ್ಮೇಳನದ ನಿರ್ಣಯಗಳು ಕೇವಲ ನಿರ್ಣಯಗಳಾಗಿ ಉಳಿದಿವೆ. ನೀವು ಏನಾದರೂ ಒಂದು ವೇಳೆ ನಾವು ಆ ಸ್ಥಾನಕ್ಕೆ ಕಾಯಕಯೋಗಿಗಳು ಬರಬೇಕು, ಕನ್ನಡ ಕಾಯಕದ ಕಣ್ಮಣಿಗಳು ಆ ಜಾಗದಲ್ಲಿ ಕುಂತಾಗ ಹೊಸ ನಿರ್ಣಯಗಳು ತೊಗೊತಿರೋ, ಇಲ್ಲಿವರೆಗೂ ಆಗಿರ್ತಕ್ಕಂಥ ಕರ್ನಾಟಕದ ಕನ್ನಡದ ಏಳಿಗೆಗೆ ತೊಗೊಂಡಂಥ ನಿರ್ಣಯಗಳನ್ನ ಜಾರಿಗೊಳಿಸುವಂಥ ಒಂದು ನಿರ್ಣಯವನ್ನು ತೊಗೊಂಡು ಕೆಲಸ ಮಾಡ್ತಿದ್ರು ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಹೌದು ಸರ್, ಇದು ಭಾಳ ಮುಖ್ಯವಾದಂಥದ್ದು. ಬರೇ ಸಾಹಿತ್ಯ ಸಮ್ಮೇಳನಗಳಲ್ಲಿ ನಿರ್ಣಯಗಳನ್ನಷ್ಟೇ ತಗೊಂಡ್ರಾಗಲ್ಲ, ಅದನ್ನು ಅನುಷ್ಠಾನಕ್ಕೆ ನಿರಂತರವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಕೆಲಸ ಮಾಡಬೇಕಾಗುತ್ತೆ. ಮುಖ್ಯಮಂತ್ರಿಗಳ ಮನವೊಲಿಸೋದಿರ್ಬೋದು ಅಥವಾ ಒತ್ತಡ ಹಾಕೋದಿರ್ಬೋದು, ಸರ್ಕಾರವನ್ನು ಎಚ್ಚರಿಸಿ ನಾವು ದೊಡ್ಡ ಮಹಾಸಭೆ ಸಾಹಿತ್ಯ ಸಮ್ಮೇಳನ ಏನು ನಿರ್ಣಯ ಕೈಗೊಂಡಿರ್ತದೆ ಅದು ಸಮಸ್ತ ಕನ್ನಡಿಗರ ಕೂಗಾಗಿರ್ತದೆ, ಅದು ಅನುಷ್ಠಾನ ತರಲೇಬೇಕು ಅಂತ ಹೇಳಿ ನಿರಂತರವಾಗಿ ಒತ್ತಡ ಹಾಕಲೇಬೇಕು ಸಹ, ಅದು ಜಾರಿ ಮಾಡಿಸ್ಬೇಕು. ಅದು ಪರಿಷತ್ತಿನ ಅಧ್ಯಕ್ಷರ ಜವಾಬ್ದಾರಿ ಕೂಡ ಆಗಿರ್ತದೆ. ಆದರೆ ಈಗ ಒಂದಂತ ನಾವು ಪ್ರಾದೇಶಿಕತೆ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಮಾತಾಡಿದ್ವಿ. ಕೇಂದ್ರ ಸರ್ಕಾರದಿಂದ ಪ್ರಾದೇಶಿಕತೆಗೆ ಕುತ್ತು ಬರ್ತಕ್ಕಂಥ ಅನೇಕ ಘಟನೆಗಳು ನಡೆದೋಗಿದೆ. ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನಾಗದಲ್ಲೇ ಕೇವಲ ಹಿಂದಿ ಮತ್ತು ಇಂಗ್ಲೀಷನ್ನು ಬಳಸ್ತಕ್ಕಂಥ ಜಾಹೀರಾತುಗಳು, ಕನ್ನಡವನ್ನು ತುಳಿದು ಹಿಂದಿಯನ್ನು ಮೇಲೆತ್ತಕ್ಕಂಥ ವ್ಯವಸ್ಥೆ ಇತ್ತೀಚೆಗೆ ತಾವೆಲ್ಲ ನೋಡಿರ್ಬೋದು. ಅದು ಎಲ್ಲ ಇಲಾಖೆಗಳಲ್ಲಿ ಮತ್ತು ಕೇಂದ್ರ ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡಿಗರ ಸಂಪೂರ್ಣ ಕಡೆಗಣನೆ. ಇದು ಭಾಳ ದೊಡ್ಡ ದುರಂತ. ನೀವು ರೈಲ್ವೆ ಇಲಾಖೆ, ಪೋಸ್ಟಲ್ ಆಗಿರ್ಬೋದು, ಟೆಲಿಕಾಮ್ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, AG's ಆಫೀಸ್ ಆಗಿರ್ಬೋದು, ಅನೇಕ ಕೇಂದ್ರ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಈಗ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಹಿಂದಿ ಉದ್ಯೋಗಿಗಳನ್ನ ಬಲವಂತವಾಗಿ ಹಾಕೋದ್ರ ಮುಖಾಂತರ ಕರ್ನಾಟಕದ ಮೇಲೆ ಒಂದು ರೀತಿ ಹಿಂದಿಯ ದಾಳಿ ನಡೀತಾ ಇದೆ. ಇದನ್ನು ಒಪ್ಕೋತೀರಾ ಅಂತ ಭಾವಿಸ್ತೀನಿ. ಒಂದು ಪ್ರಾದೇಶಿಕತೆ ಭಾಷೆಯನ್ನು ಕೊಂದಾಕಿದ್ರೆ ಅದು ಒಂದು ಸಮಾಜವನ್ನು ಕೊಂದಾಕತ್ತೆ ಅಂತಕ್ಕಂಥ ಆತಂಕ ಪ್ರತಿಯೊಬ್ಬ ಪ್ರಾದೇಶಿಕತೆ ಇಚ್ಛಾಶಕ್ತಿ ಇರ್ತಕ್ಕಂಥದ್ದು. ಈ ಕೇಂದ್ರ ಸರ್ಕಾರದ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಪ್ರಾದೇಶಿಕತೆಯನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಏನು ಕೆಲಸ ಮಾಡಬೇಕು, ಅವ್ರು ಮಾಡ್ದಲ್ಲಿದ್ರೆ ನೀವು ಯಾವ ರೀತಿ ಒತ್ತಡವನ್ನು ಹಾಕ್ತೀರಾ? ಸರ್, ಈಗ ಉದಾಹರಣೆಗೆ ಬ್ಯಾಂಕ್ಗಳಲ್ಲಿ ಮೊದಲು ಪರೀಕ್ಷೆ ಕನ್ನಡದಲ್ಲಿ ನಡೀತಾ ಇತ್ತು. ಅದನ್ನು ಈಗ 5-6 ವರ್ಷದಿಂದ ಈಗಿನ ಕೇಂದ್ರ ಸರ್ಕಾರ ತೆಗೆದಾಕ್ತು, ಹಿಂದಿ ಇಂಗ್ಲೀಷ್ಗೆ ಮಾರ್ಪಡಿಸ್ತು. ಈಗ ಉತ್ತರ ಭಾರತದಿಂದ ಹಿಂದಿ ಕಲ್ತಿರೋನು ಬಂದು ನಮ್ಮ ಗ್ರಾಮೀಣ ಪ್ರದೇಶದ ಬ್ಯಾಂಕ್ನಲ್ಲಿ ಕೆಲಸ ಮಾಡಿದರೆ ಅಲ್ಲಿ ರೈತನಿಗೆ ಬ್ಯಾಂಕ್ನಿಂದ ಆಗೋ ಉಪಯೋಗ ಏನು ಅಥವಾ ವ್ಯವಹಾರ ಹೇಗೆ ಅನ್ನೋದು ಹೇಗೆ ಹೇಳ್ಕೊಡೋಕ್ಕೆ ಸಾಧ್ಯ ಆಗುತ್ತೆ? ಅರ್ಥನೇ ಆಗಲ್ಲ. ಇದು ಆಮೇಲೆ ಜೊತೆಗೆ ನಮ್ಮದು ಒಕ್ಕೂಟ ರಾಷ್ಟ್ರ, ಪ್ರಾದೇಶಿಕ ಭಾಷೆಗೆ ಸ್ಥಳೀಯರಿಗೆ ಆದ್ಯತೆಯನ್ನು ಕೊಡಬೇಕು. ಉದ್ಯೋಗ ಇರ್ಬೋದು, ಶಿಕ್ಷಣ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಆದ್ಯತೆಯನ್ನು ಕೊಡದಲ್ಲೇ ಹೋದರೆ ಭಾಷಾವಾರು ಪ್ರಾಂತ್ಯ ರಚನೆ ಮಾಡಿ ಏನು ಪ್ರಯೋಜನ? ಈಗ ನೀವು ಹೇಳಿದ್ರಿ ಭಾರತ ಅನ್ನೋ ಕಲ್ಪನೆ ಕನ್ನಡ ಅನ್ನೋ ಒಂದು ರಾಷ್ಟ್ರವು ಸೇರಿ ಭಾರತ ಅನ್ನೋ ಒಕ್ಕೂಟ ಆಗಿರೋದು. ನೀವು ಇಲ್ಲಿ ಒಂದು ಭಾಷೆ ಒಂದು ರಾಷ್ಟ್ರ ಅಂತಕ್ಕಂಥ ಸಿದ್ಧಾಂತವನ್ನು ಇಟ್ಕೊಂಡು ಯಾವುದೋ ಒಂದು ಧರ್ಮವನ್ನಷ್ಟೇ ನಾವು ಆಚರಣೆ ತರಬೇಕು, ಭಾಷೆಗಳನ್ನೆಲ್ಲ ಪಕ್ಕಕ್ಕೆ ಸರಿಸಬೇಕು ಅಂತಕ್ಕಂಥ
ವ್ಯವಸ್ಥೆ ಆಡಳಿತ ದಿಕ್ಕಿಗೆ ಹೋದರೆ ಇಲ್ಲಿ ಒಂದು ಇಡೀ ಪ್ರಾದೇಶಿಕ ಉಳಿವು ಮತ್ತು ಅಖಂಡ ಭಾರತದ ಉಳಿವು ಎರಡೂ ನಮ್ಮನ್ನು ಕಾಡುತ್ತೆ. ಆ ನಿಟ್ಟಿನಲ್ಲಿ ನಾನು ನಿಮ್ಮನ್ನು ಸಾಹಿತ್ಯ ಪರಿಷತ್ತಿನ ಪ್ರತಿನಿಧಿಯಾಗಿ ನಾನು ನಿಮ್ಮನ್ನು ಗೌರವ ಕಾರ್ಯದರ್ಶಿ ಕೆಲಸ ಮಾಡಿದ್ವಿ. ನಾವು ಗೆಲ್ಲಿಸ್ತಂಥ ಸಂಸತ್ ಸದಸ್ಯರು, ನಾವು ಕಳಿಸ್ತಂಥ ರಾಜ್ಯದ ಚುಕ್ಕಾಣಿ ಇರ್ತಕ್ಕಂಥ ಮುಖಂಡರು, ಪ್ರತಿನಿಧಿಗಳು ಏನು ಕೇಂದ್ರದ ಮೇಲೆ ಒತ್ತಡ ಹಾಕಿ ನಮ್ಮ ಪ್ರಾದೇಶಿಕತೆಯನ್ನು ಉಳಿಸ್ಕೊಬಂದರು. ಆ ಇಚ್ಛಾಶಕ್ತಿ ಇದೆಯಾ ನಮ್ಮ ನಾಯಕರಿಗೆ? ಆ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರಾ? ಆ ನಿಟ್ಟಿನಲ್ಲಿ ನೀವು ಮಾಡಿಸೋವಂಥ ಪ್ರಯತ್ನ ಪಡ್ತೀರಾ ನೀವು ಮುಂದಿನ ದಿನಗಳಲ್ಲಿ? ಹೌದು ಸರ್, ಅದು ಮಾಡಲೇಬೇಕು. ಈಗ ಏನಾಗಿದೆ, ಯಾವುದು ಆಡಳಿತ ಪಕ್ಷ ಇರುತ್ತೋ ಆ ಪಕ್ಷದ ಸಂಸದರು ಧ್ವನಿನೇ ಎತ್ತೋದಿಲ್ಲ. ಅದೇ ಬೇರೆ ರಾಜ್ಯದಲ್ಲಿ ಪಕ್ಷಾತೀತವಾಗಿ ಆ ರಾಜ್ಯಕ್ಕೆ ಅನ್ಯಾಯವಾದಾಗ ಎಲ್ಲ ಸಂಸದರು ಬಾವಿಗಿಳಿದು ಧರಣಿ ಮಾಡಿ ಪ್ರತಿಭಟನೆ ಮಾಡಿ ಆ ನ್ಯಾಯಕ್ಕೆ, ಆ ರಾಜ್ಯಕ್ಕೆ ನ್ಯಾಯ ದೊರಕಿಸ್ಕೊಡ್ತಾರೆ. ನಮ್ಮ ಕರ್ನಾಟಕದ ದುರಂತ, ಈ ಪಕ್ಷ ಇದ್ದರೆ ಇನ್ನೊಂದು ಪಕ್ಷದವ್ರು ಮಾತಾಡಲ್ಲ, ಆ ಪಕ್ಷ ಇದ್ದರೆ ಇನ್ನೊಬ್ಬರು ಮಾತಾಡಲ್ಲ. ಇದು ಹೋಗಬೇಕು. ಅದು ಮಾತಾಡೋ ಹಾಗೆ ಮಾಡಬೇಕಾಗಿರೋದು ನಮ್ಮದು ಕನ್ನಡಿಗರ ಕರ್ತವ್ಯನೂ ಕೂಡ. ಧ್ವನಿ ಎತ್ತದಲ್ಲೇ ಹೋದರೆ ಮುಂದಿನ ಸಾರಿ ನಿನ್ನ ಮನೆಗೆ ಕಳಿಸ್ತೀವಿ ಸೋಲಿಸಿ ಅಂತ ಹೇಳಿ ಒಂದು ಮತ ಜಾಗೃತಿಯನ್ನು ನಾವು ಪಡ್ಕೊಂಡು ಮತ ಹಾಕ್ದಲೇ ಹೋದರೆ ಇಂಥ ಬೆಳವಣಿಗೆಗಳು ಮುಂದುವರಿತಲೇ ಇರ್ತವೆ. ನೋಡಿ ಏನಾಗಿದೆ, ಮುಂದಿನ ಪೀಳಿಗೆ, ಹೊಸ ಪೀಳಿಗೆ ಅಂತೀವಲ್ಲ, ಆ ಪೀಳಿಗೆಗಳಿಗೆ ಪ್ರಾದೇಶಿಕ ಇಚ್ಛಾಶಕ್ತಿ ತುಂಬುವಂಥ ವ್ಯವಸ್ಥೆಯೇ ಕಳೆದೋಗ್ಬಿಟ್ಟಿದೆ. ನಿಮ್ಗೆ ಹೇಳಿದೆ, ಶಿಕ್ಷಣದಲ್ಲಿ ಇವತ್ತು ಆಂಗ್ಲ ಮಾಧ್ಯಮವನ್ನು ನಾವು ಅವರ ರಕ್ತ ನರನಾಡಿಗಳಲ್ಲಿ ತುಂಬ್ತಾ ಇದ್ವಿ. ಅವರಿಗೆ ಪ್ರಾದೇಶಿಕ ಅರಿವು ಮೂಡಿಸುವಂಥ ವ್ಯವಸ್ಥೆಯೇ ಸೃಷ್ಟಿಯಾಗಿಲ್ಲ. ಕೇವಲ ಹಣ ಗಳಿಸುವ ಮಿಷಿನ್ಗಳಾಗಿ, ಯಂತ್ರಗಳಾಗಿ ಪರಿವರ್ತನೆ ಮಾಡ್ತಾಯಿದ್ವಿ. ಈ ವ್ಯವಸ್ಥೆಯಲ್ಲಿ ಎಲ್ಲೋ ಹಿಂದಿನ ತಲೆಮಾರವರಷ್ಟೇ ಪ್ರಾದೇಶಿಕ ಬಗ್ಗೆ ಕೂಗಾಗ್ತಾಯಿದ್ವಿ. ಇದು ಮುಂದೆ ದೊಡ್ಡ ದುರಂತ ಆಗುತ್ತೆ. ಯಾಕಂದರೆ ಮುಂದಿನ ಪೀಳಿಗೆಯವ್ರಿಗೂ ನಮ್ಮ ಭಾಷೆ, ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಉದ್ಯೋಗ, ನಮ್ಮ ಹಕ್ಕು ಅಂತಕ್ಕಂಥ ಗುರಿನ ಮುಟ್ಟಿಸೋದ್ರಲ್ಲಿ ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ನಾವು ಅದರಲ್ಲಿ ವಿಫಲರಾಗ್ತಿದ್ದೀವಿ ಅಂತಕ್ಕಂಥ ವ್ಯವಸ್ಥೆ ಕಾಣ್ತಾ ಇದೆ. ನಿಮ್ಮಲ್ಲಿ ಕೊನೆಯದಾಗಿ ನಾನು ನಿಮ್ಮಲ್ಲಿ ಭಾಳ ಮುಖ್ಯವಾಗಿ ಕೇಳಬೇಕಾಗ್ತದ್ದು, ಕನ್ನಡಿಗರ ಅಸ್ತಿತ್ವದ ಬಗ್ಗೆ, ಕನ್ನಡ ಕಾಯಕದ ಬಗ್ಗೆ ನೀವೇನೇನು ಮಾಡಿದ್ದೀರಾ, ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಕ್ಕಂಥದ್ದನ್ನ ಸ್ವಲ್ಪ ತಿಳಿಸ್ಕೊಡಿ. ಸರ್, ನಾನೀಗ ಗೋಕಾಕ್ ವರದಿ, ಶಿಕ್ಷಣದಲ್ಲಿ ಸಂಸ್ಕೃತನೇ ಪ್ರಥಮ ಭಾಷೆಯಾಗಿ ತಗೊಳ್ತಾ ಇದ್ರು ಅನ್ನೋದು ಹೋರಾಟ, ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅನ್ನೋದು ಮಹಿಷಿ ವರದಿ, ಗಡಿ ನೆಲ, ಎಲ್ಲ ವಿಚಾರಗಳಲ್ಲೂ ಹೋರಾಟ ಮಾಡ್ಕೊಂಬಂದಂಥ ನನಗೆ ಅದರ ಅನುಭವ ಇದೆ. ಹೀಗಾಗಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಷತ್ತು ಮುಖವಾಣಿಯಾಗಿ ನಿಂತ್ಕೋಬೇಕು. ಪ್ರಮುಖವಾಗಿ ಗಟ್ಟಿಯಾಗಿ ನಿಂತ್ಕೊಂಡು ಎಲ್ಲ ಕನ್ನಡ ಪರ ಸಂಘಟನೆಗಳ ಸಹಕಾರವನ್ನು ಪಡ್ಕೊಂಡು ಗಟ್ಟಿಯಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕಿದರೆ ಖಂಡಿತ ಎಲ್ಲವೂ ಕೂಡ ಅನುಷ್ಠಾನಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಹೆಚ್ಚು ನಾನು ಶ್ರಮ ವಹಿಸ್ತೀನಿ, ಅದರ ಅನುಷ್ಠಾನಕ್ಕೆ ಶ್ರಮಿಸ್ತೀನಿ. ಸಾಹಿತ್ಯ ಪರಿಷತ್ಗೆ ಒಂದು ಮಡಿವಂತಿಕೆ ಇದೆ, ಒಂದು ಮೈಲಿಗೆ ಇದೆ. ಯಾವುದೇ ನಾಡಿನ ಇಚ್ಛಾಶಕ್ತಿಗೆ ಕನ್ನಡ ಪರ ಹೋರಾಟಗಾರೆಲ್ಲ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಮಡಿವಂತಿಕೆಯನ್ನು ಬಿಟ್ಟು ಇದು ಪ್ರಾದೇಶಿಕತೆಗಾಗಿ ಮಾಡೋ ಹೋರಾಟ, ನಾನು ನಿಮ್ಮ ಜೊತೆ ನಿಲ್ತೀನಿ ಅಂತಕ್ಕಂಥ ಮನೋಭಾವನ ಭಾಳ ವಿರಳ. ಎಲ್ಲೋ ಪುಂಡಲಿಕ ಹಾಲಂಬಿ ಅಂತವರು, ಚಂದ್ರಶೇಖರ್ ಪಾಟೀಲ್ ಅಂತವ್ರು ತೋರಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಿಮ್ಮ ನಿಲುವು ಹೇಗಿರುತ್ತೆ ಸರ್? ನಾನು ಒಬ್ಬ ಹೋರಾಟಗಾರನಾಗಿ ಬಂದಿರೋದ್ರಿಂದ ಪ್ರತಿ ಕನ್ನಡದ ಸಮಸ್ಯೆಗಳಿಗೂ ಕೂಡ ಪರಿಷತ್ತಿನ ನೇತೃತ್ವದಲ್ಲೇ ಹೋರಾಟಕ್ಕೆ ಧುಮುಕುವಂಥ ಕೆಲಸಕ್ಕೆ ಚಾಲನೆ ಕೊಡ್ತೀನಿ ಸರ್. ಅದರಲ್ಲಿ ಯಾವುದೇ ಸರ್ಕಾರದ ಯಾವುದೇ ಮರ್ಜಿಗೆ ಒಳಗಾಗದೆ ನಾಡಿನ ಹಿತಕ್ಕಾಗಿ ಯಾವುದೇ ತ್ಯಾಗಕ್ಕೂ ನಾನು ಸಿದ್ಧ. ನಾನು ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ನೋಡಿ, ಇತ್ತೀಚೆಗೆ ಸರ್ಕಾರದ ಅಧೀನ ಕಾರ್ಯದರ್ಶಿಗಳಾದಂಥ ಮುಖ್ಯ ಕಾರ್ಯದರ್ಶಿಗಳು ಅನೇಕ ಸುತ್ತೋಲೆಗಳನ್ನ ಬರೀ ಆಂಗ್ಲ ಭಾಷೆಯಲ್ಲೇ ಬಿಟ್ಟರು. ನಮ್ಮ ರಾಜ್ಯಕ್ಕೆ ಒಂದು ಪ್ರಾಧಿಕಾರ ಇದೆ, ಸಾಹಿತ್ಯ ಪರಿಷತ್ ಇದೆ, ಸಂಸ್ಕೃತಿ ಇಲಾಖೆ ಇದೆ, ಆದರೆ ಸರ್ಕಾರದ ಕೆಳಗೆ ಎಲ್ಲ ಆದೇಶಗಳು ಇಂಗ್ಲೀಷ್ ಮಯವಾಗುತ್ತೆ. ಇದನ್ನು ಹೋರಾಟಗಾರರು ತಿವಿದಿ ಮಾಡಿ ಅವ್ರಿಗೆ ಎಚ್ಚರಿಸಿ ನಾವು ಅವರಿಂದ ಕೆಲಸ ಮಾಡಿಸ್ಕೊಳ್ಳೋಂಥ ವ್ಯವಸ್ಥೆ ಇದೆಯಲ್ಲ, ಅದು ದುರಂತ. ಹಾಗೆ ಅನೇಕ ಸರ್ಕಾರಿ ರಾಜ್ಯ ಸರ್ಕಾರದ ಹಿಡಿತದಲ್ಲಿರ್ತಕ್ಕಂಥ ಉದ್ಯೋಗಗಳು ಕಣ್ಣು ಮುಚ್ಕೊಂಡು ಪರಭಾಷಿಕರ ಹಿಡಿತಕ್ಕೆ ಹೋಗ್ತದೆ, ಏನೇ ಯಾವುದೇ ಆಗಿರ್ಬೋದು. ಇವನ್ನೆಲ್ಲ ಸರಿ ಮಾಡೋಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗತ್ತೆ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರುಗಳು ಏನಾಗುತ್ತೆ ಅಂದರೆ, ಕೇವಲ ಎಲ್ಲೋ ಅವ್ರು ಕೊಡೋದು ಅನುದಾನ, ಅವ್ರ ಸಾಹಿತ್ಯ ಸಮ್ಮೇಳನದಲ್ಲಿ ಕೊಡ್ತಕ್ಕಂಥ ಒಂದಷ್ಟು ಕೋಟಿ, ಅಷ್ಟಕ್ಕಷ್ಟಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರುಗಳು ನಡ್ಕೊಂಬಂದಿರ್ತಕ್ಕಂಥದ್ದು ಭಾಳಷ್ಟಿದೆ. ಕೆಲವರಷ್ಟೇ ಅದ್ರ ಬಗ್ಗೆ ಧ್ವನಿ ಎತ್ತಿ, ಸರ್ಕಾರದ ವಿರುದ್ಧ ಧ್ವನಿ ಎತ್ತಿ ಅನುದಾನ ಬೇಕಿಲ್ಲ ಅಂತ ಹೇಳ್ತಕ್ಕಂಥ ದಾಷ್ಟತನವನ್ನು ತೋರಿಸಿರ್ತಕ್ಕಂಥದ್ದು ಬೆರಳೆಣಿಕೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ಬಹುಶಃ ನೀವು ಆ ಒಂದು ವ್ಯಾಪ್ತಿಗೆ ಹೋಗೋದಿಲ್ಲ. ನೀವು ಕನ್ನಡದ ಅಸ್ತಿತ್ವಕ್ಕೆ ಧಕ್ಕೆ ಬಂದರೆ ನಾವು ಮೊದಲ ಆದ್ಯತೆ ಅದಕ್ಕೆ, ನಾವು ಸರ್ಕಾರದ ಪ್ರತಿನಿಧಿಯಾಗಿರಲ್ಲ ಅಂತಕ್ಕಂಥ ಭಾವನೆ. ಆದರೂ ನಾನು ನಿಮ್ಮನ್ನು ಕೇಳಬೇಕಾಗತ್ತೆ, ಎಲ್ಲೋ ಒಂದು ವರ್ಷದ ಜಾತ್ರೆ, ಒಂದು ವರ್ಷದ ಸರ್ಕಾರದ ಅನುದಾನ,
ಅದಕ್ಕಷ್ಟೇ ಸಾಹಿತ್ಯ ಪರಿಷತ್ತನ್ನು ಮೀಸ್ತಿಡ್ತಿರೋ ಇಲ್ಲ ಅದು ಬಿಟ್ಟು ಇನ್ನೂ ವಿಭಿನ್ನವಾಗಿ ಬೇರೆ ದಿಕ್ಕಿಗೆ ತೊಗೊಂಡೋಗ್ತಿರೋ ಅಂತಕ್ಕಂಥ ಬದಲಾವಣೆಯನ್ನು ತರ್ತಿರೋ ಅಂತಕ್ಕಂಥ ಪ್ರಶ್ನೆನ ನಾನು ಸಾಹಿತ್ಯ ಪರಿಷತ್ತಿನ ಪೂರ್ವಭಾವಿಯಾಗಿ ನೀವು ಅಧ್ಯಕ್ಷರಾಗ್ತೀರಾ ಅಂತಕ್ಕಂಥ ಭಾವನೆಯಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸರ್, ಈಗ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣ ಕೊಡುತ್ತೆ. ಅದು ನಮ್ಮ ಕನ್ನಡಿಗರ ತೆರಿಗೆ ಹಣ. ಅದು ಕರ್ತವ್ಯ ಸರ್ಕಾರದ್ದು ಕೂಡ. ಇವತ್ತು ಸಾಹಿತ್ಯ ಸಮ್ಮೇಳನಕ್ಕೆ ಬೇರೆ ಒಂದು ರಾಜಕೀಯ ಸಮಾವೇಶ ಮಾಡಿದರೆ ಎಷ್ಟೊಂದು ವಾಹನ ವ್ಯವಸ್ಥೆ ಇತ್ಯಾದಿ ಮಾಡ್ಕೊಂಡು ಜನ ಸೇರಿಸ್ತಾರೆ. ಆದರೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದರೆ ಕನ್ನಡಿಗರು ಬಹಳ ಪ್ರೀತಿಯಿಂದ ಸ್ವಯಂ ಪ್ರೇರಿತರಾಗಿ ಬಂದು ಅಲ್ಲಿ ಯಾವುದೇ ತೊಂದರೆಗಳಾದರೂ ಕೂಡ ಸಹಿಸ್ಕೊಂಡು ನನ್ನ ನಾಡದೇವಿಯ ಹಬ್ಬ ಅನ್ನೋ ರೀತಿ ಅಲ್ಲಿ ಒಂದು ಕಡೆ 4-5 ಲಕ್ಷ ಜನ ಈ ಥರ ಸೇರುವಂಥ ಯಾವುದಾದ್ರೂ ಒಂದು ಸಮಾರಂಭ, ಒಂದು ವೇದಿಕೆ ಇದ್ದರೆ ಅದು ಕನ್ನಡ ಸಾಹಿತ್ಯ ಪರಿಷತ್ತಿನ ವೇದಿಕೆ, ಅದು ವಿಶೇಷವಾಗಿ ಸಾಹಿತ್ಯ ಸಮ್ಮೇಳನ. ಹಾಗಾಗಿ ಅದನ್ನೆಲ್ಲ ಕನ್ನಡಿಗರ ಜಾಗೃತಿ ಮತ್ತು ಕನ್ನಡಿಗರ ಪ್ರೀತಿ ಪರಿಷತ್ ಮೇಲೆ ಇದೆ ಅಂತಲೇ ಸರ್ಕಾರ ಉದಾರವಾಗಿ ಹಣ ಕೊಡ್ತಾ ಇದೆ ಹೊರತು ಇನ್ನೇನು ಹೆದರ್ಕೊಂಡು ಕೊಡ್ತಾ ಇಲ್ಲ. ಆ ಕಾರಣದಿಂದಲೇ ಕನ್ನಡಿಗರ ದೊಡ್ಡ ಶಕ್ತಿ ಪ್ರದರ್ಶನ ಅಲ್ಲಿ ನಡೀತದೆ ಅಂತ ಹೇಳ್ಕೊಡ್ತಾರೆ. ಹಾಗಾಗಿ ಅವರು ಸಮ್ಮೇಳನ ಒಂದು ಕಡೆ ನಡೀತದೆ, ಅದು ಒಂದು ರೀತಿ ಕನ್ನಡಿಗರಲ್ಲಿ ಪ್ರೀತಿ ಜಾಗೃತಿಯನ್ನು ಮೂಡಿಸ್ತದೆ, ಅದು ಒಂದು ಕಡೆ. ಆದರೆ ಅದರ ಹೊರತುಪಡಿಸಿದಂಥ ಅನೇಕ ಕೆಲಸಗಳು ಆಗಬೇಕಾಗಿದೆ. ಅನೇಕ ಜಾತ್ರೆಯಾಗಿ ನಿಲ್ಲಬಾರ್ದು, ಕನ್ನಡ ಕಾಯಕವನ್ನು ಕಟ್ಟುವಂಥ ಕೆಲಸ ಆಗಬೇಕು. ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇದೆಯಾ, ಆಡಳಿತದಲ್ಲಿ ತಾವು ಹೇಳಿದ್ರಿ, ಈಗ ಅದು ಅನೇಕ ನಿರ್ಣಯಗಳನ್ನೆಲ್ಲ ಮಾಡಿ ಅನ್ನೋದು ಒಂದು ನಿರ್ಣಯ ತೊಗೊಂಡ್ರೆ ಸಾಕು ಅಷ್ಟೇ. ಹೌದು ಸರ್. ಹಾಗಾಗಿ ಈಗ ತಾವೇ ಮುಖ್ಯ ಕಾರ್ಯದರ್ಶಿಗಳ ಇಂಗ್ಲೀಷ್ ಸೂಕ್ತಗಳನ್ನ ದಾನ ಮಾಡಿದಿರಿ, ನೋಡಿದೆ. ಇದನ್ನು ಬೇರೆ ಯಾಕೆ ಗಮನಿಸಬಾರ್ದು? ಪರಿಷತ್ತಿಗೂ ಕೂಡ ಅದರ ಜವಾಬ್ದಾರಿ ಇದೆ ಅಲ್ವರ, ಮಾಡಬೇಕು. ಇಂಥವನ್ನೆಲ್ಲ ಹುಡುಕಿ ಎಲ್ಲಿ ಕನ್ನಡಕ್ಕೆ ಅನ್ಯಾಯ ಆಯ್ತಾ ಇದೆ, ಕನ್ನಡಿಗನಿಗೆ ಅನ್ಯಾಯ ಆಯ್ತಾ ಇದೆ, ಕನ್ನಡಕ್ಕೆ ಅನ್ಯಾಯ ಆಯ್ತಾ ಇದೆ, ಆಗ ಗಟ್ಟಿಯಾದ ಧ್ವನಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಎತ್ತಲೇಬೇಕು. ಅಂಥ ಅವಕಾಶವನ್ನು ಕನ್ನಡ ಜನತೆ ಕೊಟ್ಟರೆ ನಾನು ಖಂಡಿತ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ. ವಾಚ ಚೆನ್ನಗೌಡ್ರೆ, ಕೊನೆಯದಾಗಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡಿದ್ದೀರಾ. ಕನ್ನಡದ ಸಮಸ್ತ ಕನ್ನಡಿಗರು ನಿಮ್ಮನ್ನು ಯಾಕೆ ಆಯ್ಕೆ ಮಾಡಬೇಕು ಅಂತಕ್ಕಂಥ ನನ್ನ ಒಂದು ಪ್ರಶ್ನೆ. ಅದಕ್ಕೆ ನಿಮ್ಮಿಂದ ಯಾವ ಥರ ನೀವು ಯಾಕೆ ಆಯ್ಕೆ ಮಾಡಬೇಕು ಅನ್ನೋದಕ್ಕೆ ಸ್ಪಷ್ಟ ಒಂದು ನಿಮ್ಮಿಂದ ಮಾತನ್ನು ಕೇಳೋಕ್ಕೆ ಇಚ್ಛೆಪಡ್ತೀನಿ. ಸರಿ ಸರ್, ನಾನು ಕನ್ನಡಕ್ಕಾಗಿ ಕಳೆದ 4 ದಶಕಗಳಿಂದ ಸೇವೆ ಮಾಡಿದ್ದೀನಿ. ನಿಸ್ವಾರ್ಥವಾಗಿ ಈ ನಾಡು, ನೆಲ, ಜಲ ಸಮಸ್ಯೆ ಬಂದಾಗ ಹೋರಾಟಗಳು ಮಾಡಿ ನನ್ನದೇ ಆದಂಥ ಕೊಡುಗೆಯನ್ನು ಅಥವಾ ತ್ಯಾಗವನ್ನು ನಾನು ಮಾಡಿದ್ದೀನಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ 4 ವರ್ಷ 8 ತಿಂಗಳು ಸಾಹಿತ್ಯದ ಪರಿಷತ್ತಿನ ಒಳ ಮತ್ತು ಹೊರ ಅನುಭವವನ್ನು ಪಡ್ಕೊಂಡಿದ್ದೇನೆ. ವಿಶೇಷವಾಗಿ ಮುಂದೇನು ಪರಿಷತ್ತಿನಲ್ಲಿ ಮಾಡ್ಬೋದು ಅನ್ನೋ ಎಲ್ಲ ಚಿಂತನೆಗಳು ನನಗೆ ಅನೇಕ ಮಾನೀಯರುಗಳು ಹೇಳಿದಂಥ ವಿಚಾರಗಳು ನನ್ನ ಮನಸ್ಸಿನಲ್ಲಿದ್ದಾವೆ. ಅವನ್ನು ಅನುಷ್ಠಾನಕ್ಕೆ ತರುವಂಥದ್ದು. ನಾನು 4 ಸಾಹಿತ್ಯ ಕೃತಿಗಳನ್ನು ಬರೆದಿದ್ದೀನಿ. ಕನ್ನಡದ ಬಗ್ಗೆ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡಿದ್ದೀನಿ. ಅತ್ಯಂತ ಬಹಳ ಕಳಕಳಿಯಿಂದ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಮತದಾರ ಬಾಂಧವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು, ಇಷ್ಟೊಂದು ದೀರ್ಘಕಾಲದ ಕನ್ನಡದ ಸೇವೆಯನ್ನು ಮಾಡಿರ್ತಕ್ಕಂಥ ನನಗೊಂದು ಅವಕಾಶ ಕೊಡಿ. ನಿಜವಾಗಲೂ ಪರಿಷತ್ತನ್ನು ಎಲ್ಲ ಸಮಸ್ತ ಕನ್ನಡಿಗರು ಮೆಚ್ಚುವಂಥ ಒಂದು ಸಂಸ್ಥೆಯಾಗಿ ನಾನು ಅದನ್ನು ರೂಪಿಸ್ತೀನಿ, ಬೆಳೆಸ್ತೀನಿ. ಭಾಷೆ, ಕಲೆ, ಸಾಹಿತ್ಯ, ಸಂಸ್ಕೃತಿಯ ಸಂವರ್ಧನೆಗೆ ಹಗಲಿರುಳು ಶ್ರಮಿಸ್ತೀನಿ. ಆ ಕಾರಣದಿಂದ ಒಂದು ಅವಕಾಶ ಕೊಡಿ ಅಂತ ಹೇಳ್ಕೊಂಡು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ. ನಿಮ್ಮ ಅಭಿಲಾಷೆಗೆ ಶುಭಾಶಯಗಳು ಹೇಳ್ತೀನಿ ಸರ್. ಶುಭವಾಗಲಿ ಅಂತ ಆಶಿಸ್ತೀನಿ. ಧನ್ಯವಾದಗಳು ಸರ್. ಇಲ್ಲಿವರೆಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸ್ತಕ್ಕಂಥ ವಾಚ ಚೆನ್ನೇಗೌಡರ ಅನುಭವಗಳನ್ನ ಹಂಚ್ಕೊಂಡ್ವಿ. ಭಾಳ ಇಲ್ಲಿ ಆ ಒಂದು ಸಾಹಿತ್ಯ ಪರಿಷತ್ತಿನ ಕ್ಷೇತ್ರದಲ್ಲಿ ಅನೇಕ ದಿಗ್ಗಜರು, ಮೈಸೂರು ಮಹಾರಾಜರಿಂದ ಹಿಡಿದು ಅನೇಕ ಸಾಹಿತಿಗಳು, ಅನೇಕರು IAS ಅಧಿಕಾರಿಗಳು ಎಲ್ಲರೂ ಸಹ ಗದ್ದುಗೆಯಲ್ಲಿ ಕುಂತಿದ್ದಾರೆ. ಅವ್ರದ್ದೇ ಆದಂಥ ಆಲೋಚನೆಯಲ್ಲಿ ಕನ್ನಡದ ಕಾಯಕವನ್ನು ಮಾಡಿದ್ದಾರೆ. ಇನ್ನು ಮುಂದೆ ಕನ್ನಡದ ಕಾಯಕವನ್ನು ನಾನು ಮಾಡ್ತೀನಿ ಅಂಥೇಳಿ ಕನ್ನಡ ಪರ ಹೋರಾಟಗಾರರು, ಸಾಹಿತ್ಯ ಕೃಷಿಯನ್ನು ಮಾಡಿರ್ತಕ್ಕಂಥವ್ರು, ಸಾಹಿತ್ಯ ಪರಿಷತ್ತಿನಲ್ಲಿ ಗೌರವ ಕಾರ್ಯದರ್ಶಿಯಾಗಿ ಅನೇಕ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು, ಅವರೇ ಹೇಳಿದಂಗೆ ಅನೇಕ ಅವರ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ. ಇದೆಲ್ಲ ನಿಮ್ಮ ಮುಂದೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅವ್ರಿಗೆ ನಿಮ್ಮ ನಿಲುವು ವಾಚ ಚೆನ್ನೇಗೌಡರ ಬಗ್ಗೆ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದನ್ನು ನಿಮ್ಮ ಅಭಿಪ್ರಾಯದ ಮುಖಾಂತರ ತಿಳಿಸ್ಬೇಕು ಅಂತಕ್ಕಂಥದ್ದನ್ನ ತಿಳಿಸೋಕ್ಕೆ ಇಚ್ಛೆಪಡ್ತೀನಿ. ನಮಸ್ಕಾರ, ಧನ್ಯವಾದಗಳು.
TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.